ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಲಿಯೋನಲ್ ಮೆಸ್ಸಿ. ನಿಮಗೆಲ್ರಿಗೂ ಗೊತ್ತಿದೆ ಲಿಯೋನಲ್ ಮೆಸ್ಸಿ ಅವರು ಇಂಡಿಯಾ ಪ್ರವಾಸದಲ್ಲಿದ್ದಾರೆ ಅಂತ. ಸೊ ನಿನ್ನೆ ಶನಿವಾರ ಬಂದಿದ್ದರು, 3 ದಿನ ಇಂಡಿಯಾದಲ್ಲಿ ಇರ್ತಾರೆ. ಸೊ ಏನೇನು ಆಯಿತು ಎಲ್ಲ ಹೋದ್ರು ಅಂತ ಕ್ವಿಕ್ಕಾಗಿ ನಿಮ್ಗೆ ಅಪ್ಡೇಟ್ ಕೊಟ್ಬಿಡ್ತೀನಿ. ಫಸ್ಟಿಗೆ ಅವರು ಕೋಲ್ಕತ್ತಾಗೆ ಬಂದಿದ್ದರು. ಕೋಲ್ಕತ್ತಾದಲ್ಲಿ ಸ್ಟೇಡಿಯಮಲ್ಲಿ ಅವ್ರದ್ದು ಇದಿತ್ತು ಫ್ಯಾನ್ಸ್ ಜೊತೆ. ಸೊ ತುಂಬ ಜನ ಫ್ಯಾನ್ಸ್ ಎಲ್ಲ ಸೇರಿದ್ರು. ಮೆಸ್ಸಿ ಬಂದಾಗ ತುಂಬ ಗಲಾಟೆ ಎಲ್ಲ ಆಯ್ತು ಅಲ್ಲಿ. ಗಲಾಟೆಗೆ ಮೇನ್ ರೀಸನ್ ಬಂದು ಅವರು ಗ್ರೌಂಡ್ ಒಳಗೆ ಎಂಟ್ರಿ ಆದಾಗ ಅವ್ರ ಸುತ್ತ ಫುಲ್ಲು ಒಂದಷ್ಟು ಜನ ಪೊಲಿಟಿಷಿಯನ್ ಸೇರ್ಕೊಂಡ್ಬಿಟ್ಟು ಫ್ಯಾನ್ಸ್ಗೆ ಅವ್ರನ್ನ ನೋಡೋಕ್ಕಾಗ್ತಿಲ್ಲ ಅಂತ ಫ್ಯಾನ್ಸ್ ಎಲ್ಲ ಫುಲ್ಲು ಇದು ಮಾಡಿಬಿಟ್ಟು ಬಾಟಲೆಲ್ಲ ಗ್ರೌಂಡ್ಗೆ ಎಸ್ಬಿಟ್ಟಿದ್ರಂತೆ. ಸೊ ಇದೊಂದು ನ್ಯೂಸು ಕೋಲ್ಕತ್ತಾದಲ್ಲಿ. ಆಮೇಲೆ ಅವರು ಹಂಗೆ ಹೈದ್ರಾಬಾದ್ ಬಂದರು. ಆಮೇಲೆ ಎಲ್ಲ ಕಡೆ ಕ್ರೌಡ್ ಮ್ಯಾನೇಜ್ಮೆಂಟ್ ಆಯಿತು, ಕ್ರೌಡ್ ಕಂಟ್ರೋಲ್ ಮಾಡಿದರು. ಸೊ ಹೈದ್ರಾಬಾದಲ್ಲಿ ಇತ್ತು, ಹೈದ್ರಾಬಾದ್ CM ಜೊತೆ ಅವರು ಮೀಟ್ ಆಗಿಬಿಟ್ಟು ಹೋದರು. ಆನಂತರ ಮತ್ತೆ ಮುಂಬೈ ಮತ್ತು ದಿಲ್ಲಿಗೆ ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಮೀಟ್ ಆಗಿಬಿಟ್ಟು ಆಮೇಲೆ ಹೋಗ್ತಾರೆ. ಸೊ ಇದಷ್ಟು ಒಂದು ಕ್ವಿಕ್ ಅಪ್ಡೇಟು. ಈ ವಿಡಿಯೋ ಮಾಡೋಕ್ಕೆ ಮೇಯ್ನ್ ರೀಸನ್ ಏನಂದರೆ, ಲಿಯೋನಲ್ ಮೆಸ್ಸಿ ಇಂಡಿಯಾ ವಿಸಿಟ್ ಮಾಡಿದ್ದಾರೆ, ಅದನ್ನ ನಿಮ್ಗೆ ಹೇಳ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಮೇನ್ ರೀಸನ್ ಏನಂದರೆ, ನೋಡಿ ನೀವು ಅಬ್ಸರ್ವ್ ಮಾಡಿ, ಅಲ್ಲಿ ಕೋಲ್ಕತ್ತಾ ಸ್ಟೇಡಿಯಮಲ್ಲಿ ಅರೌಂಡ್ 40-40 ಸಾವಿರಕ್ಕಿಂತ ಜಾಸ್ತಿ ಜನ ಸೇರಿದರು ಮೆಸ್ಸಿ ಅವ್ರನ್ನ ನೋಡೋಕ್ಕೆ ಫ್ಯಾನ್ಸು. ಅದು ಟಿಕೆಟ್ ರೇಟ್ ಬಂದು 10,000 15,000 ಇಷ್ಟು ಕೊಟ್ಟು ಸೇರಿದರು. ಆದರೆ ಅದೇ ಒಂದು ನೋಡಿ, ಇಂಡಿಯಾದಲ್ಲಿ ಬೇರೆ ಯಾವುದೇ ಒಂದು ಸ್ಟೇಟಲ್ಲಿ ಆಗ್ಬೋದು, ಒಂದು ಬೆಂಗಳೂರಲ್ಲೇ ಆಗ್ಬೋದು, ಒಂದು ಫುಟ್ಬಾಲ್ ಮ್ಯಾಚ್ ನಡೆಯುವಾಗ ಬರೀ 100, 200, 300 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಹೋಗೋಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರೆ, ಯಾಕೆ ಹೋಗೋದು ಅಂತ. ಅಂದರೆ ನಮ್ಮ ಇಂಡಿಯನ್ ಮೆಂಟಾಲಿಟಿ ನೋಡಿ, ಈ ಥರ ಆದಾಗಲೇ ನಮ್ಮದು ಯಾವುದೇ ಒಂದು ಸ್ಪೋರ್ಟ್ಸ್ ಬೆಳೆಯಲ್ಲ. ಸೊ ಬರೀ ನಾವೇನಾಗಿದ್ದೀವಿ ಇವಾಗ ಕ್ರಿಕೆಟ್ಗೆ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀವಿ. ಕ್ರಿಕೆಟ್ ಅಂದರೆ ಎಷ್ಟು ಒಂದು 15,000 20,000 ಲಕ್ಷ ಕೊಟ್ಟು ಬೇಕಾದರೂ ಹೋಗ್ತಾರೆ. ಅದೇ ಈ ಥರ ಒಂದು ವರ್ಲ್ಡ್ ಫೇಮಸ್ ಇದದು ಕ್ರೀಡೆ ಫುಟ್ಬಾಲ್ ಬಂದು, ಅದನ್ನು ನಾವು ನಮ್ಮ ಇಂಡಿಯಾದಲ್ಲೇ ಎಷ್ಟೊಂದು ಮ್ಯಾಚ್ಗಳಾದ್ರೂ ನಾವು ನೋಡೋಕ್ಕೆ ಹೋಗಲ್ಲ. ಕೊನೆಯದಾಗಿ ನಾನು ಏನು ಹೇಳಬೇಕು ಅಂತ ಬಂದೆ ಅಂದರೆ, ಬೇರೆಯವ್ರಿಗೋಸ್ಕರ ಇಷ್ಟೊಂದು ದುಡ್ಡು ಖರ್ಚು ಮಾಡೋ ನಾವು ನಮ್ಮವ್ರಿಗೋಸ್ಕರ 200-300 ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಈ ಥರ ಮೆಂಟಾಲಿಟಿ ನಮ್ಮ ಇಂಡಿಯನ್ಸಲ್ಲಿ ಬಂದುಬಿಟ್ಟಿದೆ. ಈ ಥರ ಇದ್ದಾಗ ಯಾವುದೇ ಒಂದು ಸ್ಪೋರ್ಟ್ಸು ಹೇಗೆ ಬೆಳೆಯುತ್ತೆ ಹೇಳಿ? ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ.